ಹೆಲ್ದಿ ಟೇಸ್ಟಿ ದೊಡ್ಡಪತ್ರೆ ತಂಬುಳಿ. ಇವತ್ತು ನಾನು ನಿಮಗೊಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ದೊಡ್ಡಪತ್ರೆ ತಂಬುಳಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸು, ಮೊಸರು, ಕಾಯಿ, ಹಸಿಮೆಣಸು, ಒಂದೆರಡು ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು, ದೊಡ್ಡಪತ್ರೆ, ಹಾಗೆ ಒಂದು ಈರುಳ್ಳಿ. ಮೊದಲಿಗೆ ಬಾಣಲೆನ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಆಯಿಲ್, 1 ಆನಿಯನ್ ತೊಗೊಂಡಿದ್ದೀನಿ, ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸಮ್ಮರಲ್ಲಿ ತುಂಬಾ ಒಳ್ಳೆಯದು, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಕಫ ಎಲ್ಲ ಇದ್ದರೆ ಇದರಿಂದ ತುಂಬಾ ಬೇಗ ಕಡಿಮೆ. ಸಣ್ಣ ಮಕ್ಕಳಿಗೂ ಕಫ ಎಲ್ಲ ಇದ್ದರೆ ನೀವು ಸಿರಪ್ ಹಾಕೋದಕ್ಕಿಂತ ಇದರ ರಸ ತೆಗೆದು ಹಾಕಿದರೆ ತುಂಬಾ ಒಳ್ಳೆಯದು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಕಾಳು ಮೆಣಸು ಬೇಕಾದರೂ ಹಾಕ್ಕೋಬೋದು, ಅಥವಾ ಹಸಿಮೆಣಸು. ಹೀಗೆ 2 ಇದನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ನಾನು 4 ಬೆಳ್ಳುಳ್ಳಿ ಆಗೋಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಒಂಚೂರು ಲೈಟಾಗಿ ಫ್ರೈ ಆಗಬೇಕು. ಹಾಗೆ ಜೀರಿಗೆ ಮೇನು. ಜೀರಿಗೆ ಮಿಕ್ಸ್ ಮಾಡಬೇಡಿ, ಜೀರಿಗೆ ಹಾಕಲೇಬೇಕು. ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಜೀರಿಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ನಾನಿಲ್ಲಿ. 1 ಕಪ್ ಆಗೋಷ್ಟು ದೊಡ್ಡಪತ್ರೆ ಎಲೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಸಿಯಾಗಿ ಮನೆಯಲ್ಲೇ ನೀವು ಬೆಳೆಸ್ಕೋಬೋದು. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದೇ ದೊಡ್ಡಪತ್ರೆ ಎಲೆ. ಸಣ್ಣದಾಗಿ ದೊಡ್ಡ ಎಲೆ ಇದ್ದರೆ ಒಂದು 10ರಿಂದ 12 ಎಲೆ ತೊಗೊಂಡ್ರು ಸಾಕು. ಜಸ್ಟ್ ಲೈಟಾಗಿ ಅದು ಬಾಡಿದರೆ ಸಾಕಾಗತ್ತೆ. ಮನೇಲೆ ಈಸಿಯಾಗೂ ಬೆಳೆಯುತ್ತೆ. ಒಂದು ಪಾಟಲ್ಲಿ ಹಾಕಿಟ್ರೆ ಚೆನ್ನಾಗೇ ಬೆಳೆಯುತ್ತೆ. ತುಂಬ ಬಿಸಿಲು ನೀರು ಇಲ್ಲ ಏನೂ ಬೇಕು ಅಂತಲೇ ಇಲ್ಲ, ಬೇಗನೆ ಹಬ್ಕೊಂಡು ಚೆನ್ನಾಗಿ ಬೆಳ್ಕೊಳುತ್ತೆ. ನೋಡಿ, 1ರಿಂದ 2 ನಿಮಿಷ ಬಾಚಿದ್ರೆ ಸಾಕು. ಚೆನ್ನಾಗಿ ಒಂಚೂರು ಬಾಡಿದರೆ ಸಾಕು, ತುಂಬಾ ಫ್ರೈ ಮಾಡಬೇಕು ಅಂತ ಇಲ್ಲ. ನೋಡಿ, ಈರುಳ್ಳಿನೂ ಲೈಟಾಗಿ ಫ್ರೈ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದೊಂದು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ನೋಡಿ, ನಾನು ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇದೇ ಬಾಣಲೆಗೆ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ನೀವು ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ತುಪ್ಪ ಕಾದಿದೆ. ಇದಕ್ಕೆ ನಾನು ಸಾಸಿವೆ, 1/4 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಜೀರಿಗೆ, ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ತಂಬುಳಿ ಮಾಡ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಕರಿಬೇವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1 ಒಣಮೆಣಸು ತೊಗೊಂಡಿದ್ದೀನಿ. ಆಲ್ರೆಡಿ ನಾವು ಅದಕ್ಕೆ ಖಾರ ಹಾಕಿರೋದ್ರಿಂದ ಜಸ್ಟ್ 1 ಮೆಣಸು ಒಗ್ಗರಣೆಗಂತ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ನಾನು ಮೊಸರನ್ನ ಫಸ್ಟ್ 1 ರೌಂಡ್ ಮಿಕ್ಸಿ ಹಾಕಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ನಾನು ಕಾಯಿ ತುಂಬ ಬೇಕು ಅಂತಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಒಂದು ಮೀಡಿಯಮ್ ಕಾಯಲ್ಲಿ ಒಂದು 10% ಅಷ್ಟು ಹಾಕಿದ್ದೀನಿ ಅನಿಸುತ್ತೆ ಅಷ್ಟೇ. ಹಾಗೆ ಹುಣಸೆ ಹುಳಿ, ಇದನ್ನು ನೀವು ತಂಬುಳಿ ಥರನೂ ಮಾಡ್ಕೊಬೋದು, ಈವನ್ ಚಟ್ನಿ ಥರನೂ ಮಾಡ್ಕೊಬೋದು. ದೋಸೆ ಚಪಾತಿ ಜೊತೆಗೆ ಮೊಸರೊಂದು ಸ್ಕಿಪ್ ಹಾಕಿಲ್ಲ ಅಂದರೆ ಆಯಿತು. ಇದನ್ನು ಗಟ್ಟಿಯಾಗಿ ರುಬ್ಕೊಂಡ್ರೆ ಈವನ್ ಚಟ್ನಿನೇ ಆಗಿಬಿಡುತ್ತೆ. ಹುಣಸೆ ಹುಳಿ ಎಲ್ಲದೂ ಹಾಕಿರ್ತೀವಲ್ವ, ಉಪ್ಪು, ಸೊ ಎಲ್ಲದೂ ಹಾಕಿರ್ತೀವಿ. ಸೊ ಚಟ್ನಿ ಥರ ಆಗಿಬಿಡುತ್ತೆ. ನೋಡಿ, ಎಲ್ಲದೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ, ಹಾಗೆ ಉಪ್ಪು ಕೂಡ ಒಂದಿಷ್ಟು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ರುಬ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಪಾತ್ರೆಗೆ ಹಾಕಿ ಎಷ್ಟು ನೀರು ಬೇಕು ಅಂತ ಅಷ್ಟು ನೀರು ಹಾಕ್ಕೋಬೋದು. ಮೊಸರು ತೊಗೊಂಡಿದ್ದೀನಿ, ಅಥವಾ ಮಜ್ಜಿಗೆ ಕೂಡ ನೀವು ನೀರು ಬದಲಿಗೆ ಮಜ್ಜಿಗೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರನೇ ಇದ್ದರೆ ಚಟ್ನಿ ಕನ್ಸಿಸ್ಟೆನ್ಸಿನೇ ಬಂದಿದೆ. ನಾನು ಒಂಚೂರು ನೀರು ಹಾಕಿಬಿಟ್ಟು, ತಂಬುಳಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಮತ್ತು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಮೊಸರು 1 ಕಪ್ ಆಗೋಷ್ಟು. ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಯೂಸ್ ಮಾಡ್ಕೋಬೋದು.
ನೋಡಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಇದು ಮಾಡ್ಕೋಬೋದು. ಈವನ್ ಮಜ್ಜಿಗೆ ಮೊಸರು ಕೂಡ ಜಾಸ್ತಿ ಬೇಕಾದ್ರೆ ಮೊಸರನ್ನ ಜಾಸ್ತಿ ಹಾಕ್ಕೋಬೋದು. ಇವಾಗ ನಾನು ಒಗ್ಗರಣೆ ಮಾಡಿಟ್ಟಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಮ್ಮರಲ್ಲಿ ತಿನ್ನೋಕ್ಕೆ ರುಚಿಕರವಾದಂತಹ ಹೆಲ್ದಿ ದೊಡ್ಡ ಪತ್ರೆ ತಂಬುಳಿ ರೆಡಿ.